ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ವರಮಹಾಲಕ್ಷ್ಮಿ ವ್ರತ ಮುಂದಿನ ತಿಂಗಳು ಬರ್ತಾ ಇದೆ. ಈ ಸಲ ನಮಗೆ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸ ಶುಕ್ಲ ಪಕ್ಷ 2ನೇ ಶುಕ್ರವಾರ ಆಗಸ್ಟ್ 16ನೇ ತಾರೀಕು ಬರ್ತಾ ಇದೆ. ಒಂದು ತಿಂಗಳು ಮುಂಚಿನಿಂದಲೇ ಸ್ತ್ರೀಯರು, ಗೃಹಿಣಿಯರು ವರಮಹಾಲಕ್ಷ್ಮಿ ವ್ರತಕ್ಕೆ ಯಾವ ಸೀರೆಯನ್ನು ಉಡಿಸೋದು, ಯಾವ ಒಡವೆಯನ್ನು ತೊಡಿಸೋದು, ಈ ರೀತಿ ಯಾವ ರೀತಿಯಾಗಿ ಒಂದು ಅಲಂಕಾರ ಮಾಡೋದು ಅಂತ ತುಂಬಾ ಯೋಚನೆ ಮಾಡಿಕೊಂಡು ಅದಕ್ಕೆ ಪ್ರಿಪ್ರೇಷನ್ಸನ್ನು ಮಾಡ್ತಾ ಬರ್ತಾರೆ. ಇನ್ನು ನೀವು ವರಮಹಾಲಕ್ಷ್ಮಿ ವ್ರತವನ್ನು ವೈಭವದಿಂದ ವಿಜೃಂಭಣೆಯಿಂದ ಮಾಡಿದ್ರೂ ಸರಿಯೇ, ಸರಳವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರೂ ಸರಿಯೇ, ಲಕ್ಷ್ಮೀದೇವಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಯಾರನ್ನೂ ಕೋರ್ಕೊಳ್ಳೋದಿಲ್ಲ. ಮುಖ್ಯವಾಗಿ ಶ್ರದ್ಧಾ ಭಕ್ತಿಗಳಿಂದ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದ್ರೆ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಎಲ್ಲರಿಗೂ ಅನುಗ್ರಹವನ್ನು ಕೊಡ್ತಾಳೆ. ಇನ್ನು ವರಮಹಾಲಕ್ಷ್ಮಿ ವ್ರತಕ್ಕೆ ಯಾವ ವಸ್ತುಗಳು ಖಂಡಿತವಾಗ್ಲೂ ಇಡಬೇಕು, ಯಾವ ವಸ್ತುಗಳು ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ವರಮಹಾಲಕ್ಷ್ಮಿ ವ್ರತದ ದಿನ ನೀವು ಕಳಶ ಇಡುವ ಪದ್ಧತಿ ಇರುವಂಥವರು ಕಳಶವನ್ನು ಇಟ್ಕೋಬೋದು. ಕಳಶ ಇಡುವ ಪದ್ಧತಿ ಇಲ್ಲದೆ ಇರುವವರು ವರಮಹಾಲಕ್ಷ್ಮಿ ಫೋಟೋಗೆ ಅಥವಾ ಲಕ್ಷ್ಮಿ ವಿಗ್ರಹಕ್ಕೆ ನೀವು ಪೂಜೆ ವ್ರತಗಳನ್ನು ಮಾಡ್ಕೋಬೋದು. ಇನ್ನು ನೀವು ಹಾಲ್ನಲ್ಲಿ ಕಳಶವನ್ನು ಇಟ್ಟು ಪೂಜೆ ಮಾಡ್ತೀನಿ ಅನ್ನೋರು ಹಾಲ್ನಲ್ಲಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಇಡೋದಕ್ಕೆ ನೀವು ಜಾಗವನ್ನು ನೋಡಿಕೊಂಡು ನಿಗದಿಪಡಿಸ್ಕೋಬೇಕು. ಮೊದಲು ಒಂದು ಪೀಠವನ್ನು ರೆಡಿ ಮಾಡ್ಕೋಬೇಕು, ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೋಬೇಕು, ಅದರ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕ್ಕೊಳ್ಳಿ ಅಥವಾ ಒಂದು ತಟ್ಟೆಯನ್ನು ಇಟ್ಕೊಂಡು 5 ಇಡಿ ಅಥವಾ 3 ಇಡಿ ಅಕ್ಕಿಯನ್ನು ಅದ್ರ ಮೇಲೆ ಹಾಕ್ಕೊಂಡು ಓಂ ಅಥವಾ ಸ್ವಸ್ತಿಕನ್ನು ನಿಮ್ಮ ಉಂಗುರದ ಬೆರಳಿನಿಂದ ಬರಿಬೇಕು. ಅದರ ಮೇಲೆ ಕಳಶದ ಚಂಬನ್ನು ಇರಿಸಬೇಕು. ಕಳಶದ ಚಂಬಿಗೆ ನೀರನ್ನು ತುಂಬಿಸಿ ನಂತರ ಅದಕ್ಕೆ ಸೀರೆಯನ್ನು ಉಡಿಸೋದಕ್ಕೆ ಶುರು ಮಾಡ್ಕೋಬೇಕು. ಈ ಕೆಲಸವನ್ನು ನೀವು ಹಿಂದಿನ ದಿನಾನೇ ಸಂಜೆ ಅಥವಾ ರಾತ್ರಿ ಮಾಡಿಕೊಂಡ್ರೆ ನಿಮಗೆ ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಕಳಶಕ್ಕೆ ಸೀರೆ ಉಡಿಸುವಂಥವ್ರು ರಾತ್ರಿಯೇ ಸೀರೆಯನ್ನು ಉಡಿಸಿ ರೆಡಿ ಮಾಡಿಕೊಂಡು ನಂತರ ಪೂಜೆಗೆ ಬೇಕಾಗಿರುವಂಥ ಸಾಮಾನುಗಳನ್ನೆಲ್ಲ ಹಿಂದಿನ ದಿನವೇ ತಂದಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ದೇವ್ರ ಮನೆಯೆಲ್ಲ ಶುಭ್ರ ಮಾಡ್ಕೊಳ್ಳಿ. ಅದಕ್ಕೆ ಅರಿಶಿನ ಕುಂಕುಮ, ಒಂದು ಗೆಜ್ಜೆ ವಸ್ತ್ರದಿಂದ ಫೋಟೋಗಳಿಗೆ ಅಲಂಕಾರ ಮಾಡಿಕೊಂಡು ಇಟ್ಕೊಳ್ಳಿ. ಹಿಂದಿನ ದಿನವೇ ನೀವು ಬಾಗಿಲಿಗೆ ಮಾವಿನ ತೋರಣಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಮನೆಯ ಹೊಸಲಿಗೆ ರಂಗೋಲಿಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ಇನ್ನು ಪೂಜೆಗೆ ಅತಿ ಮುಖ್ಯವಾಗಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಗೌರಿ ಸಾಮಾನು ಅಂತ ಒಂದು ಚಿಕ್ಕ ಪೊಟ್ಟಣದಲ್ಲಿ ಬರುತ್ತೆ. ಬಳೆಗಳು, ಕನ್ನಡಿ, ಬಾಚಣಿಗೆ, ಅರಿಶಿನ ಕುಂಕುಮ, ಇದು ಒಂದು ಪ್ಯಾಕೆಟಲ್ಲಿ ಬರುತ್ತೆ ಗೌರಿ ಸಾಮಾನು ಅಂತ. ಅದನ್ನು ತಪ್ಪದೇ ತಂದು ಕಳಶದ ಪಕ್ಕ ಇಡಿ. ಇದು ಅಲಂಕಾರಿಕ ವಸ್ತುಗಳು ತಾಯಿಗೆ ತುಂಬಾ ಇಷ್ಟ. ಅಥವಾ ನೀವೇ ಒಂದು ಸ್ವಯಂ ಒಂದೊಂದಾಗೆ ಆ ವಸ್ತುಗಳನ್ನು ನೀವು ಖರೀದಿ ಮಾಡಿಕೊಂಡು ಒಟ್ಟಾಗಿ ಇಡ್ಬೋದು. ಒಂದು ಬಾಚಣಿಗೆ, ಮಿರರು, ಅರಿಶಿನ ಕುಂಕುಮ, ಬಳೆಗಳು ಸಪ್ರೇಟಾಗಿ ತೊಗೊಂಬಂದು ಒಂದು ತಟ್ಟೆಯಲ್ಲಿ ಇಟ್ಟು ಅದನ್ನು ನೀವು ಕಳಶದ ಪಕ್ಕ ಇಡ್ಬೋದು. ಅದರ ಜೊತೆಗೆ ಕವಡೆಗಳು, ಗೋಮತಿ ಚಕ್ರ, ತಾವರೆ ಬೀಜ, ಇವುಗಳೆಲ್ಲ ತಾಯಿಗೆ ತುಂಬಾ ಇಷ್ಟ. ಇವೆಲ್ಲ ನಿಮಗೆ ಸಮುದ್ರದಲ್ಲಿ ಸಿಗುವಂಥದ್ದು. ಸಮುದ್ರದಲ್ಲಿ ಸಿಗುವಂಥ ವಸ್ತುಗಳು ತಾಯಿಗೆ ತುಂಬಾ ಪ್ರಿಯ. ಯಾಕೆಂದರೆ ಸಮುದ್ರ ಮಂಥನದಲ್ಲಿ ತಾಯಿ ಜನಿಸಿರೋದ್ರಿಂದ ಅದು ಅವಳ ತವರು ಮನೆ ರೀತಿ ಇರುತ್ತೆ. ಆದ್ದರಿಂದ ಈ ವಸ್ತುಗಳನ್ನು ನೀವು ಪೂಜೆಗೆ ಇಡೋದಾದರೆ ತುಂಬಾ ವಿಶೇಷ ಫಲಗಳನ್ನು ನೀವು ಪಡಿಬೋದು. ಅದರ ಜೊತೆಗೆ ತಾವರೆ ಹೂವು ಸಹ ತಾಯಿಗೆ ಇಷ್ಟ. ಸುಗಂಧ ಭರಿತವಾದ ಹೂಗಳು, ಮಲ್ಲಿಗೆ, ಸಂಪಿಗೆ, ಈ ಹೂಗಳು ಅಂದರೂ ಸಹ ತುಂಬ ಇಷ್ಟ. ಕಳಶಕ್ಕೆ ಈ ಹೂಗಳಿಂದ ಅಲಂಕಾರ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ನೀವು ಕಳಶಕ್ಕೆ ಅಥವಾ ಕಳಶದ ಬಿಂದಿಗೆಗೆ ಸೀರೆಯನ್ನು ಉಡಿಸೋದಾದರೆ ಹಸಿರು, ಹಳದಿ, ಕೆಂಪು ಅಥವಾ ಗುಲಾಬಿ ಬಣ್ಣದ ಸೀರೆಯನ್ನು ಉಡಿಸಿ. ಆ ಬಣ್ಣಗಳು ತಾಯಿಗೆ ತುಂಬಾ ಇಷ್ಟ. ಇನ್ನು ತಾಯಿಗೆ ಇಷ್ಟವಾದ ನೈವೇದ್ಯ ಅಂತ ಹೇಳಿದ್ರೆ ಬೆಲ್ಲದಿಂದ ಮಾಡಿರುವಂಥ ಸಿಹಿ ತಿಂಡಿಗಳು ಯಾವುದೇ ಮಾಡಿದ್ರೂ ತಾಯಿಗೆ ಇಷ್ಟ ಆಗುತ್ತೆ. ಬೆಲ್ಲದಿಂದ ಮಾಡಿರುವಂಥ ಗೋಧಿ ಪಾಯಸ ಅಥವಾ ಬೆಲ್ಲದಿಂದ ಮಾಡಿರುವಂಥ ಹೋಳಿಗೆ, ಇವುಗಳನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು. ಅಥವಾ ಬೆಲ್ಲದಿಂದ ಮಾಡಿರುವಂಥ ಕರ್ಜಿಕಾಯಿ ಆಗ್ಬೋದು. ಈ ರೀತಿ ನೈವೇದ್ಯವನ್ನು ನೀವು ಹಿಂದಿನ ದಿನವೇ ಮಾಡಿಟ್ಕೊಂಡು ನೈವೇದ್ಯಕ್ಕೆ ಇಟ್ಕೋಬೋದು. ಇನ್ನು ಪೂಜಾ ಸಮಯದಲ್ಲಿ ಮೊದಲು ತುಪ್ಪದ ದೀಪಗಳನ್ನು ಬೆಳಗಿಸಿದ್ರೆ ತುಂಬಾ ವಿಶೇಷ ಫಲಗಳು ಅನ್ನೋದು ಸಿಗುತ್ತೆ. ಇನ್ನು ಕಳಶಕ್ಕೆ ಪೂಜೆ ಮಾಡೋ ಸಮಯದಲ್ಲಿ ತಾಯಿಗೆ ಒಂದು ಅಷ್ಟೋತ್ರ ಹೇಳ್ಕೊಂಡು ಲಕ್ಷ್ಮಿ ಅಷ್ಟೋತ್ರ ಮಾಡ್ತಾ ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಕಳಶದ ಮುಂದೆ ಒಂದು ವಿಳ್ಳೆದೆಲೆಯನ್ನು ಇಟ್ಕೊಂಡು ಅದನ್ನು ಕುಂಕುಮಾರ್ಚನೆ ಮುಖಾಂತರ ಅಷ್ಟೋತ್ರವನ್ನು ಹೇಳ್ತಾ ಬರಬೇಕು. ತಾಯಿಗೆ ಕುಂಕುಮ, ಅರಿಶಿನ ಅಂದರೆ ಇಷ್ಟ. ನೀವು ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಬೋದು. ತಾಯಿಗೆ ಸಣ್ಣ ಸಣ್ಣ ಬಳೆಗಳು ಅಂದರೆ ತುಂಬ ಇಷ್ಟ.
ಮಲಾರ್ ಬಳೆಗಳು ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ತೊಗೊಂಬಂದು 108 ತಂದು ಅಷ್ಟೋತ್ರ ಮಾಡ್ತಾ ಒಂದೊಂದೇ ಒಂದು ಮಲಾರ್ ಬಳೆಯನ್ನು ಅರ್ಚನೆಗೆ ಹಾಕ್ಬೋದು. ಅಥವಾ ತಾವರೆ ಬೀಜದಿಂದ ನೀವು ಅರ್ಚನೆಯನ್ನು ಮಾಡ್ಬೋದು. 108 ತಾವರೆ ಬೀಜ ತಂದಿಟ್ಕೊಂಡು ನಂತರ ಅಥವಾ ಯಾವುದಾದ್ರೂ ಒಂದು ಸುಗಂಧ ಭರಿತವಾದ ಹೂವು ಮಲ್ಲಿಗೆಯಿಂದ ನೀವು ಅರ್ಚನೆಯನ್ನು ಮಾಡ್ಬೋದು. ಅಥವಾ ಕಾಯಿನ್ಸು 108 ಕಾಯಿನ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದರಿಂದನೂ ಸಹ ತಾಯಿಗೆ ಅಷ್ಟೋತ್ರವನ್ನು ಹೇಳ್ತಾ ಅರ್ಚನೆಯನ್ನು ಮಾಡ್ಬೋದು. ಈ ವಸ್ತುಗಳೆಲ್ಲ ಉಪಯೋಗಿಸಿ ನೀವು ಅರ್ಚನೆ ಮಾಡೋದ್ರಿಂದ ತುಂಬ ವಿಶೇಷ ಫಲಗಳನ್ನು ಪಡಿತೀರಾ. ಇನ್ನು ಬಾಳೆ ಕಂಬಗಳು, ಕಬ್ಬಿನ ಜಲ್ಲೆಗಳು ಅಂದರೂ ಸಹ ತಾಯಿಗೆ ಇಷ್ಟ. ಅವುಗಳನ್ನು ಸಹ ವ್ರತದಲ್ಲಿ ತಂದು ಕಳಶದ ಅಕ್ಕಪಕ್ಕ ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ಕಳಶಕ್ಕೆ ಮುಖವಾಡವನ್ನು ಹಾಕಲೇಬೇಕಾ, ಒಡವೆಗಳನ್ನು ಹಾಕಲೇಬೇಕಾ, ಚಿನ್ನದ ಒಡವೆಯನ್ನೇ ಹಾಕಬೇಕಾ ಅಂತ ಕೇಳ್ತೀರಾ. ನಿಮ್ಮ ಶಕ್ತಿಯ ಅನುಸಾರ ಒಂದು ಮುಖವಾಡ ತಂದು ಹಾಕೋಂಗಿದ್ರೆ ಹಾಕ್ಬೋದು. ಅದು ಕೇವಲ ಒಂದು ಆಡಂಬರದ ಆಚರಣೆ. ಅದು ತರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಬರೀ ಕಳಶಕ್ಕೆ ನೀವು ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡಿದ್ರೇ ತಾಯಿಗೆ ತುಂಬಾ ಪ್ರೀತಿ ಆಗುತ್ತೆ. ಅಷ್ಟು ಅಲಂಕಾರ ಮಾಡಿ ನೀವು ಪೂಜೆಯನ್ನು ಸಲ್ಲಿಸ್ಬೋದು. ಇನ್ನು ಚಿನ್ನದ ಒಡವೆ ಇಲ್ಲ ಅಂತ ಅನ್ನೋರು ನಿಮ್ಮ ಹತ್ರ ಯಾವ ಒಡವೆ ಇದೆಯೋ ಅದನ್ನು ನೀವು ಕಳಶಕ್ಕೆ ಅಲಂಕಾರ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೋದು. ಈ ರೀತಿ ತಾಯಿಗೆ ಒಂದು ಪ್ರಿಯವಾದ ವಸ್ತುಗಳನ್ನು ಒಂದು ವ್ರತಕ್ಕೆ ಅಣಿ ಮಾಡಿಕೊಂಡು ಪೂಜೆ ಸಲ್ಲಿಸೋದ್ರಿಂದ ತಾಯಿಯ ಸಂಪೂರ್ಣ ಕಟಾಕ್ಷಕ್ಕೆ ಪಾತ್ರರಾಗ್ತೀರಾ. ಮುಖ್ಯವಾಗಿ ಭಕ್ತಿ ಶ್ರದ್ಧೆಯಿಂದ ನಿಮಗೆ ಶಕ್ತಿ ಅನುಸಾರ ಯಾವ ವಸ್ತುಗಳು ಅಣಿ ಮಾಡೋದಕ್ಕೆ ಸಾಧ್ಯನೋ ಅದನ್ನೇ ಪೂಜೆಗೆ ಇಟ್ಟು ಪೂಜೆ ಮಾಡೋದ್ರಿಂದ ತಾಯಿ ಸಂಪೂರ್ಣವಾಗಿ ತೃಪ್ತಿಗೊಳ್ತಾಳೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.